ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಆಸಕ್ತಿ ಮೂಡಿಸುವುದು. ಕನಕಗಿರಿ ಪ್ರಾಥಮಿಕ ಹಂತದಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅಂತಹ ಮಕ್ಕಳಿಗೆ ಆಟದ ಮೂಲಕ ಇಲ್ಲವೇ ಹಾಡು ನೃತ್ಯ ಚಟುವಟಿಕೆಗಳ ಮೂಲಕ ಶಿಕ್ಷಣದಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶವೇ ಕ್ಲಸ್ಟರ್ ಮಟ್ಟದ AFLN ಕಲಿಕಾ ಹಬ್ಬದ ಮೂಲ ಉದ್ದೇಶವಾಗಿದೆ ಎಂದು ಸಿಆರ್ಪಿ ಅಧಿಕಾರಿ ವಿಜಯಕುಮಾರ್ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಹೇಳಿದರು. ಕನಕಗಿರಿ ತಾಲೂಕಿನ ತಿಪ್ಪನಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ದಕ್ಷಿಣ ಕ್ಲಸ್ಟರ ಮಟ್ಟದ ಕಲಿಕಾ ಹಬ್ಬ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಕ್ಲಸ್ಟರ್ ವ್ಯಾಪ್ತಿಯ 14 ಶಾಲೆಗಳಿಂದ 250ಕ್ಕೂ ಅಧಿಕ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅವರಿಗೆ ಶಿಕ್ಷಣದಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶ ಶಿಕ್ಷಣ ಇಲಾಖೆ ಹೊಂದಿದೆ ಎಂದು ತಿಳಿಸಿದರು. ಇಸಿಒ ಶ್ರೀಕಾಂತ್, ಶಾಲೆಯ ಮುಖ್ಯ ಗುರುಗಳು ಕನಕರೆಡ್ಡಿ, ಎಸ್ಡಿಎಂಸಿ ಅಧ್ಯಕ್ಷ ವಾಣಿ, ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕನಕಪ್ಪ, ಕರಿಯಪ್ಪ ಇತರರು ಉಪಸ್ಥಿತರಿದ್ದರು. ಶಿಕ್ಷಕ ಶಿವಾನಂದ ಬೆಲ್ಲದ ಅಚ್ಚುಕಟ್ಟಾಗಿ ನಿರೂಪಿಸಿದರು.
ಸರಿ 1 2 3 ಚಪ್ಪಾಳೆ ಮೂಲಕ ಕಲಿಕಾ ಹಬ್ಬ FLN ಫಂಡಮೆಂಟಲ್ ಲಿಟರಸಿ ಆ್ಯಂಡ್ ನ್ಯೂಮರಿಸಿ ಅಂತಕ್ಕಂಥ ಮಕ್ಕಳು ಈ ಗ್ರಾಮದ SDMC ಅಧ್ಯಕ್ಷರೇ ಹಾಗೂ SDMC ಸದಸ್ಯರೇ ಹಾಗೂ ಎಲ್ಲ ಊರಿನ ಗಣ್ಯಮಾನ್ಯರೇ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ NGO ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳೇ, ಹಾಗೇನೆ ಎಲ್ಲ ಊರಿನ ಮುಖಂಡರೇ, ಹಾಗೇನೆ GPT ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕನಕಪ್ಪ ಕುರುಬರ್ ಸರ್ ಅವರೇ, ಹಾಗೇನೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಕನಕರೆಡ್ಡಿ ಸರ್ ಅವರೇ, ಹಾಗೇನೆ ಟೀಚರ್ ಶ್ರೀ ಶ್ರೀಕಾಂತ್ ಸರ್ ಅವರೇ, ಮುಖ್ಯವಾಗಿ ಏನಂತ ಹೇಳಿದ್ರೆ 2025-26 ಸಾಲಿನ ಕಲಿಕಾ ಹಬ್ಬ ಈ ಒಂದು ಚಿತ್ರಾಳ ಗ್ರಾಮದಲ್ಲಿ ನಡೀತಾ ಇದೆ. ಇದರ ಆಶಯ ಇಷ್ಟೇ, ಇಲಾಖೆಯಿಂದ ನಾವು ಇದನ್ನ ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿದ್ದೀವಿ. ಮುಖ್ಯವಾಗಿ FLN ಮಕ್ಕಳು ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಆ ಒಂದು ಮಕ್ಕಳನ್ನು ತೆಗೆದುಕೊಂಡು ಅವರಿಗೆ ನಾವು ಇವತ್ತು ಇಲ್ಲಿ ಏನಂತ ಹೇಳಿದ್ರೆ ಸುಮಾರು ಒಂದು 7 ಆಕ್ಟಿವಿಟೀಸ್ಗಳನ್ನ ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಪ್ರತಿ ಆಕ್ಟಿವಿಟಿ ಅಲ್ಲಿ ಕೂಡ ಪ್ರತಿಯೊಬ್ಬ ಮಗು ಭಾಗವಹಿಸುವುದು ಕಡ್ಡಾಯ ಆಗಿರ್ತದೆ. ಈಗ ನಮ್ಮ ಕ್ಲಸ್ಟರ್ ಅಂತ ಹೇಳಿದ್ರೆ ಒಟ್ಟು 14 ಶಾಲೆಗಳು ಬರ್ತವೆ. 14 ಶಾಲೆಗಳಿಂದ ಸುಮಾರು ಒಂದು 200 ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಇದರ ಆಶಯನೇ ಅದೇ, ಏನಂತ ಹೇಳಿದ್ರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನು ಅವ್ರಿಗೆ ನಾವು ಪ್ರಚೋದನೆಯನ್ನು ಕೊಟ್ಟು ಅವರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ನಾವು ಮಾಡೋದು. ಇದನ್ನ ಈ ಹಿಂದೆ ನಮ್ಮ ಡಿಡಿತರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ ಗೌಡರು ತುಂಬಾ ಆಶಯದಾಯಕವಾಗಿ ಮಾಡಿದ್ರು ಕಲಿಕಾ ಹಬ್ಬವನ್ನ. ಎಲ್ಲಂತ ಹೇಳಿದ್ರೆ ಚಿತ್ತಾಪುರದಲ್ಲಿ SPD ಮೇಡಮ್ ಅವರ ಕರೆಸ್ಬಿಟ್ಟು ಒಳ್ಳೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು. ಹಾಗೇನೆ ಕೋವಿಡ್ ಸಿಚುವೇಶನ್ ಅಲ್ಲಿ ವಟಾರ ಬೋಧನೆಯನ್ನು ಕೂಡ ಅವರು ಮಾಡಿದ್ರು. ಅವರ ಆಶಯ ಏನಂತ ಹೇಳಿದ್ರೆ ಮುಖ್ಯವಾಗಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನ ಏನಂತ ಹೇಳಿದ್ರೆ ಆ ಒಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದೇ ಅವರ ಉದ್ದೇಶವಾಗಿತ್ತು. ನಂತರದಲ್ಲಿ ಅದೇ ಒಂದು ಕಾರ್ಯಕ್ರಮ ಈಗ ಏನಂತ ಹೇಳಿದ್ರೆ ಕಲಿಕಾ ಹಬ್ಬವಾಗಿ ರೂಪುಗೊಂಡು ಪ್ರತಿ FLN ಮಕ್ಕಳಿಗೆ ನಾವು ಇಲ್ಲಿ ಏನಂತ ಹೇಳಿದ್ರೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೀವಿ. ಎಲ್ಲ ಮಕ್ಕಳು ನಿಮ್ಮ ಒಂದು ಸ್ವಂತ ಟ್ಯಾಲೆಂಟ್ ಇಂದ ನಿಮಗೆ ಏನ್ ತಿಳಿತೋ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ರಿ. ಹಾಗೇನೆ ಇಲ್ಲಿ ಬಂದಿರತಕ್ಕಂಥ ತೀರ್ಪುಗಾರರಲ್ಲಿ ಕೂಡ ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ ದಯವಿಟ್ಟು ನೀವು ಆ ಶಾಲೆ ಈ ಶಾಲೆ ಅಂತ ನೋಡಬೇಡ್ರಿ, ನಿಷ್ಪಕ್ಷಪಾತವಾಗಿ ನಿಮ್ಮ ನಿರ್ಣಯವನ್ನ ಕೊಡ್ರಿ. ನಾವಿಲ್ಲಿ ಒಂದು ಸ್ಪರ್ಧೆಗೆ 3 ಆಯ್ಕೆಗಳನ್ನು ಕೊಟ್ಟಿರ್ತೀವಿ. ಅಂದ್ರೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ. ಪ್ರಥಮ ಬಹುಮಾನವನ್ನ ಶಾಲಾ ಬ್ಯಾಗ್ ಅನ್ನ ಕೊಡ್ತಾ ಇದ್ದೀವಿ, ದ್ವಿತೀಯ ಬಹುಮಾನವನ್ನ ಜಾಮೆಟ್ರಿ ಬಾಕ್ಸ್ ಅನ್ನ ಕೊಡ್ತಾ ಇದೀವಿ, ತೃತೀಯ ಬಹುಮಾನವನ್ನ ಪ್ಯಾಡ್ ಅನ್ನ ಕೊಡ್ತಾ ಇದೀವಿ. ಹಾಗಾಗಿ ಇದು ಒಂದು ಸ್ಪರ್ಧೆ ಅಷ್ಟೇ. ಆ ನಂತರದಲ್ಲಿ ಪೋಷಕ ಮತ್ತು ಮಕ್ಕಳ ಸಹಸಂಬಂಧ ಒಳಗೆ ಅಂತ ಇದೆ, ಅದರಲ್ಲಿ ಮಕ್ಕಳು ಮತ್ತು ಪೋಷಕರು ಇಬ್ರು ಕೂಡ ಭಾಗವಹಿಸಬೇಕು. ಅಲ್ಲಿ ನಾವು ಕೆಲವೊಂದು ಆಟಗಳನ್ನ ಪೋಷಕರಿಗೂ ನಾವು ಆಡಿಸ್ತೀವಿ. ಅಲ್ಲಿ ಮಕ್ಕಳು ಸಹಾಯ ಮಾಡಬೇಕು ಪೋಷಕರಿಗೆ. ಆ ಮಕ್ಕಳ ಸಹಾಯದಿಂದ ಆ ಒಂದು ಪೋಷಕ ಮತ್ತು ಮಕ್ಕಳ ಒಂದು ವಲಯ ಅದು ನಡೆಯುತ್ತೆ. ಅದಾದ್ಮೇಲೆ ಛದ್ಮಾವೇಶ ಅಂತಿದೆ. ಆ ಛದ್ಮಾವೇಶದಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಪರಿಸರ ಜಾಗೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಛದ್ಮಾವೇಶ ಇದೆ. ಅದಾದ್ಮೇಲೆ ಕಥೆ ಹೇಳುವುದಂತಿದೆ, ಕಥೆ ಕಟ್ಟುವುದಂತಿದೆ. ಹೀಗೆ ಸುಮಾರು 7 ಮೂಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲಾ ಮಕ್ಕಳು ಭಾಗವಹಿಸ್ರಿ, ಯಾವುದೇ ಮಕ್ಕಳು ಕೂಡ ಅನ್ಯಾಯ ಆಗೋದು ಬೇಡ. ನಿಮ್ಮ ಒಂದು ಸ್ವಂತ ಟ್ಯಾಲೆಂಟ್ ಇಂದ ಈ ಒಂದು ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ಯಶಸ್ಸನ್ನ ಮಾಡ್ರಿ ಅಂತ ಹೇಳ್ತಾ, ಈ ಒಂದು ಕಲಿಕಾ ಹಬ್ಬಕ್ಕೆ ಸಹಕರಿಸತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಹಶಿಕ್ಷಕರಿಗೂ ಹಾಗೂ
ಊರಿನ ಗಣ್ಯರಿಗೂ ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ. ಯಾಕಂದ್ರೆ ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ ಎಲ್ಲರ ಸಹಕಾರ ಬಹಳ ಮುಖ್ಯ. ಈ ಒಂದು ತಿಪ್ಪನಾಳಲ್ಲಿ ನಮ್ಮ ತಂದೆಯವರು ಕೂಡ ಅವರು ಇಲ್ಲೇ ಸರ್ವಿಸ್ ಮಾಡಿ ಹೋಗಿದ್ರು. ಹಾಗಾಗಿ ನನಗೆ ತಿಪ್ಪನಾಳ ಗ್ರಾಮದ ಮೇಲೆ ತುಂಬಾ ಒಂದು ಒಲವು. ಹಾಗಾಗಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಈ ಒಂದು ಕಲಿಕಾ ಹಬ್ಬದಲ್ಲಿ ಎಲ್ಲ ಮಕ್ಕಳು ಭಾಗವಹಿಸ್ರಿ ಅಂತ ಹೇಳ್ತಾ ನನ್ನ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಒಂದು ಹಾಡನ್ನ ಪ್ರಸ್ತುತಪಡಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಯಶೋಧ ಹಾಗೂ ಸಂಗಡಿಗರು ಕಲಿಕಾ ಹಬ್ಬದ ಹಾಡನ್ನ ಹಾಡ್ಬೇಕಂತ ಕೇಳ್ಕೊಳ್ತೇವೆ. ಶ್ರೀಮತಿ ಶಂಶಾನ್ ಮೇಡಮ್ ಅವರು ತಮ್ಮ ಎರಡು ಆಶಯ ನುಡಿಯನ್ನು ನುಡಿಬೇಕಂತ ಬರಲಿ. ಬತ್ತುವ ಜಲವ ಎಣಗುವ ಮರವ ನಿಮ್ಮನ್ನೆತ್ತ ಬಲವರು ಕೂಡಲ ಸಂಗಮ ದೇವ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಮಾನ್ಯ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿ, ಕನಕಗಿರಿಯ ದಕ್ಷಿಣ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ನಿಮಿತ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಪ್ಪನಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ನಿಮಿತ್ತವಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಈ ಒಂದು ತಿಪ್ಪನಾಳ ಶಾಲೆಯ STMC ಅಧ್ಯಕ್ಷರಂತಹ ಶ್ರೀಮತಿ ವಾಣಿ ಮೇಡಮ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಂತಹ ಹಿರಿಯರು ಸದಾ ಮಾರ್ಗದರ್ಶಕರು ಆದಂತಹ ಶ್ರೀಯುತ ಕನಕರೆಡ್ಡಿ ಸರ್ ಅವರೇ, ಶಿಕ್ಷಣ ಸಂಯೋಜಕರಾದಂತಹ ಶ್ರೀಯುತ ಶ್ರೀಕಾಂತ್ ಸರ್ ಅವರೇ, ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷರು ಆತ್ಮೀಯರು ಆದಂತಹ ಶ್ರೀಯುತ ಕನಕಪ್ಪ ಕುರ್ಬಲ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂತಹ STMCಯ ಎಲ್ಲ ಸರ್ವ ಸದಸ್ಯರೇ, ಉಪಾಧ್ಯಕ್ಷರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಕನಕಗಿರಿ ದಕ್ಷಿಣ ಕ್ಲಸ್ಟರಿನ ನನ್ನ ನೆಚ್ಚಿನ ವೃತ್ತಿ ಬಾಂಧವರೇ, ಅತಿಥಿ ಶಿಕ್ಷಕ ವೃಂದದವರೇ ಹಾಗೂ ಈ ಕಾರ್ಯಕ್ರಮದ ಅತ್ಯಂತ ಕೇಂದ್ರ ಬಿಂದುವು ಆದಂತಹ ನನ್ನೆಲ್ಲ ಮುದ್ದು ಮಕ್ಕಳೇ, ಈ ಶಾಲೆಯ ಎಲ್ಲ ಕ್ರಿಯಾಶೀಲ ಶಿಕ್ಷಕ ವೃಂದದವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ನಿಜವಾಗ್ಲೂ ಮುದ್ದು ಮಕ್ಕಳು ನೀವು ಖುಷಿಯನ್ನು ಪಡಬೇಕು. ಏನಂತಂದ್ರೆ ಕಲಿಕಾ ಹಬ್ಬ ಅಂತಂದ್ರೆ ನಿಮಗಾಗಿ ತಂದಂತ ಇನ್ನೊಂದು ಕಲಿಕಾ ಹಬ್ಬ. ಯಾರಿಗಾಗಿ ತಂದಿದ್ದಾರೆ ಈ ಒಂದು ಕಲಿಕಾ ಹಬ್ಬವನ್ನ? ಯಾರಿಗೆ? ಮತ್ತು ನಿಮಗೆ ಈ ಒಂದು ಕಾರ್ಯಕ್ರಮದ ಆಶಯವನ್ನ ಇಲ್ಲಿ ಎಲ್ಲರೂ ಹೇಳುತ್ತೆ, ಎಲ್ಲರಲ್ಲೇ ಮಾತಾಡ್ತಾ ಇದ್ರು. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು? ಮುದ್ದು ಮಕ್ಕಳನ್ನ ಶಾಲೆಯ ಕಡೆಗೆ ಆಕರ್ಷಿಸುವುದು. ಶಿವಾನಂದ್ ಸರ್ ಹೇಳಿದ ಹಾಗೆ ಮೊದಲಿಗೆ ಒಂದು ಚಿಣ್ಣರ ಅಂಗಳ ಇರ್ಬೋದು, ಚಿಣ್ಣರ ಮೇಳ ಇರ್ಬೋದು, ಹಲವಾರು ಕಾರ್ಯಕ್ರಮಗಳಿದ್ವು. ಆ ಒಂದು ಕಾರ್ಯಕ್ರಮದ ಮಾರ್ಪಾಡಾದಂತ ಕಾರ್ಯಕ್ರಮವೇ ಒಂದು ಕಲಿಕಾ ಹಬ್ಬ. ನಿಮಗಾಗಿ ಮಾಡಿರುವಂತ ಒಂದು ಘನ ಸರ್ಕಾರ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. 1 ರಿಂದ 5ನೇ ತರಗತಿಯಲ್ಲಿ ಏಕೈಕ ದೇವ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಎಂಬ ನುಡಿಯನ್ನು ಮನದಲ್ಲಿ ಸ್ಮರಿಸಿ ಈ ಒಂದು ಕನಕಗಿರಿ ದಕ್ಷಿಣ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲೆಗಳ ಒಂದು ಕಲಿಕಾ ಹಬ್ಬದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ನೌಕರ ಸಂಘದ ತಾಲೂಕು ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸಂಸತ್ ಮೇಡಮ್ ಅವರೇ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ವಿಶ್ವೋತ್ಸವರಾಗಿರ್ತಕ್ಕಂಥ ಶ್ರೀ ಆನಂದ್ ಶ್ರೀಕಾಂತ್ ಸರ್ ಅವರೇ ಹಾಗೂ ಈ ಶಾಲೆಯ SMC ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಕನಕರೆಡ್ಡಿ ಸರ್ ಅವರೇ ಹಾಗೂ ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕರೇಶ್ ಸರ್ ಅವರೇ ಹಾಗೂ ಸರ್ವ ಸದಸ್ಯರೇ ಮತ್ತು ಊರಿನ ಮುಖಂಡರೇ ಹಾಗೂ ವಿವಿಧ ಶಾಲೆಯಿಂದ ಬಂದಿರತಕ್ಕಂಥ ನಮ್ಮ ಶಿಕ್ಷಕ ವೃಂದವೇ ಹಾಗೂ ನನ್ನ ಅಷ್ಟು ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ಈ ಒಂದು ಕಲಿಕಾ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಕಲಿಕೆ ಅಂದ್ರೆ ಏನು? ಯಾವ ಮಗು ಕಲಿಕೆಯಲ್ಲಿ ಇದರ ಉದ್ದೇಶ ಅಂದರೆ ಕಲಿಕೆಯಲ್ಲಿ ಉಳಿದಿರ್ತಕ್ಕಂತಹ ಮಗುವನ್ನ ಕಲಿಕೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು. ಇಲ್ಲಿ ಕಲಿಕೆಯಲ್ಲಿ ಈಗ ಫೌಂಡೇಶನ್ FLN ಅಂತ ಈಗ ನಾವೆಲ್ಲ ಪ್ರದರ್ಶನದಲ್ಲಿ FLN ಅಂತ. FLN ಅಂದ್ರೆ ಎಫ್ ಅಂದ್ರೆ ಫೌಂಡೇಶನ್, ಎಲ್ ಅಂದ್ರೆ ಲಿಟ್ರಸಿ, ಎನ್ ಅಂದ್ರೆ ನ್ಯೂಮರಸಿ. ಅಂದ್ರೆ ಪ್ರಾಥಮಿಕ ಶಾಲೆಗಳ ಕಲಿಕಾ ಹಬ್ಬ ಕಾರ್ಯಕ್ರಮದ
ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ SCMCಯ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, SCMCಯ ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ ಹಾಗೂ ನನ್ನ ಗುರುಗಳು ಹಾಗೂ ಉತ್ಸಾಹಿಗಳು ಕ್ರಿಯಾಶೀಲರಾಗಿರ್ತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ತುಂಬಾ ಉತ್ಸಾಹಿಗಳು ಹಾಗೂ ಕ್ರಿಯಾಶೀಲರಾಗಿರ್ತಕ್ಕಂಥ ಕನಕಗಿರಿ ತಾಲೂಕಿನ ನೌಕರರ ಸಂಘದ ಅಧ್ಯಕ್ಷರುಗಳೇ ಹಾಗೂ ಈಗ ಆಗಮಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರ್ತಕ್ಕಂಥ ಬುದ್ಧಿ ಮಕ್ಕಳೇ ಹಾಗೂ ಶಾಲೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಹಾಗೂ ಅತಿಥಿ ಶಿಕ್ಷಕ ಬಂಧುಗಳೇ, ಇವತ್ತು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಇವತ್ತು ಹಿಂದಿನ ಕಾಲದಲ್ಲಿ ಸುಮಾರು 10-15 ವರ್ಷಗಳ ಹಿಂದೆ ಮಗುವಿನ ಒಂದು ನಾವು ಆತನ ಒಂದು ಗುಣಮಟ್ಟವನ್ನು ಕಲಿಕೆಯ ಒಂದು ಆತನ ಒಂದು ಕಲಿಕೆಯ ಮಟ್ಟವನ್ನು ಪರೀಕ್ಷೆ ಮಾಡಬೇಕಾದ್ರೆ ಅಂಕಗಳ ಆಧಾರದ ಮೇಲೆ ಆತ ತೆಗೆದುಕೊಳ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಶೈಕ್ಷಣಿಕವಾಗಿ ಆತನ ಸಾಧನೆಯನ್ನು ಗುರುತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಗುವಿನಲ್ಲಿರ್ತಕ್ಕಂಥ ಪ್ರತಿಭೆಗಳ ಆಧಾರದ ಮೇಲೆ ಆ ಮಗುವಿನಲ್ಲಿರ್ತಕ್ಕಂಥ ವಿಶೇಷ ಪ್ರತಿಭೆ, ಆ ಮಗುವಿನಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಕೇಂದ್ರೀಕರಿಸಿಕೊಂಡು ಇವತ್ತು ಶೈಕ್ಷಣಿಕ ಕೆಲಸಗಳಾಗಬೇಕಾಗಿದೆ. ಆ ದಿಶೆಯಲ್ಲಿರುವ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನು ಮಕ್ಕಳ ಪ್ರತಿಭೆಯ ಆಧಾರದ ಮೇಲೆ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆ ಮಾಡ್ತಿದೆ ಎಂದು ಆಸೀನರಾಗಿರ್ತಕ್ಕಂತಹ SCMCಯ ಅಧ್ಯಕ್ಷರೇ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನೌಕರರ ಸಂಘದ ಹಾಗೂ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ NGO ಸದಸ್ಯರು, ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ನೆಚ್ಚಿನ ಶಿಕ್ಷಕ ಬಂಧುಗಳು, ಊರಿನ ಶಿಕ್ಷಣ ಪ್ರೇಮಿಗಳು, ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಮೃತ ವಿದ್ಯಾರ್ಥಿಗಳು, ಇವತ್ತಿನ ಈ ಒಂದು FLN ಕಲಿಕಾ ಹಬ್ಬದ ಕಾರ್ಯಕ್ರಮದ ಧ್ಯೇಯ ಉದ್ದೇಶ ನಮ್ಮ ಭಾಗದ CRT ಶ್ರೀ ವಿಜಯ್ ಕುಮಾರ್ ಸರ್ ಅವರು ತಮಗೆ ಸವಿಸ್ತರವಾಗಿ ಮನ್ನಾ ಮಾಡಿದ್ದಾರೆ. ಇಲ್ಲಿ ಕಲಿಕಾ ಹಬ್ಬ, ಕಲಿಕೆಯಲ್ಲಿಯೇ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಇದು ಭಾರತ ಸರ್ಕಾರವೇ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಹಾಗೂ ಪಾಲಕರನ್ನು, ಶಿಕ್ಷಕರನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಕಲಿಕೆ ಅಂತಂದ್ರೆ ಒಂದು ಮನೆಯಲ್ಲಿ ಹಬ್ಬ ಬಂದಾಗ ಯಾವ ರೀತಿ ಒಂದು ಖುಷಿಯ ವಾತಾವರಣ ಇರುತ್ತೋ, ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಕೂಡ ಒಂದು ಖುಷಿಯಾಗಿ ಹಬ್ಬ ಆಚರಣೆ ಮಾಡುವ ರೀತಿಯಲ್ಲಿ ಬಂದು ಜ್ಞಾನಾರ್ಜನೆಯನ್ನ ಪಡೆದುಕೊಳ್ಳಬೇಕು. ಅವರು ಜ್ಞಾನಾರ್ಜನೆಯನ್ನು ಪಡೆದುಕೊಂಡು ಮುಂದೆ ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕರಾಗಿ ಬೆಳಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮ ಇದಾಗಿದೆ. ಯಾವುದೇ ಒಂದು ಮಗು ಕೂಡ ಕಲಿಕೆಯಿಂದ ವಂಚಿತ ಆಗಬಾರ್ದು. ಕಲಿಕೆ ಒಂದು ಖುಷಿಯಿಂದ ಪಡೆದುಕೊಂಡು ಜ್ಞಾನಾರ್ಜನೆಯನ್ನ ಪಡೆದುಕೊಂಡು ಪ್ರತಿಯೊಂದು ಮಗು ಕೂಡ ಜ್ಞಾನದ ಸಂಪತ್ತಿನ ಒಂದು ಸಾಗರ ಆಗಬೇಕು ಅನ್ನೋ ಉದ್ದೇಶ ಇದಾಗಿದೆ. ಇಲ್ಲಿ ಇಂಥ ಗಂಡನ ಜೊತೆನ ಬಾಳೆ ಮಾಡಲಾರೆ, ಇಂಥ ಗಂಡನ ಜೊತೆನ ಬಾಳೆ ಮಾಡಲಾರೆ, ಲಾ 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 ಲಾ. ದಯವಿಟ್ಟು ಇಂಥ ಗಂಡನ ಜೊತೆನ ಬಾಳೆ ಮಾಡಲಾರೆ, ಸರಿ ಇದೆ, ನಮ್ಮದೇ ತಪ್ಪು.
ಕ್ಲಾಸು ಅದಕ್ಕೆ ಈಗ ಮಕ್ಕಳು ಮತ್ತು ವಾಣಿಜ್ಯವರು ಇಬ್ಬರು ಫೈನಾನ್ಸ್ ಯಾರಿಗಿಂತ ದೂರಾಗಿರ್ತಕ್ಕಂಥ ಕ್ಲಾಸ್ ಇದು ಒಂದೇ ಮಾತ್ರ ಇರುತ್ತೆ. ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ ರಾಜ ಬೇಕೆ ಸೋಲಿಗಾಗಿ ಸೋಸಬೇಕೆ ಗೆಲುವಿಗಾಗಿ ಸೋಸಬೇಕೆ ಯಾಕೆ ಮಕ್ಕಳು ಎರಡನೇ ದೂರ ಇರ್ತಕ್ಕಂಥ ಚಪ್ಪ ನೋಡ್ಬೇಕಂದ್ರೆ ಆ ಅಕ್ಕಡೆ ಎಷ್ಟು ಸ್ಪೀಡಾಗಿ ಓಡಿಸಿದ್ರು ಮತ್ತೆ ಫೋಟೋಗ್ರಾಫರ್ ಬಿಡ್ಬೋದು ಮತ್ತೆ ಅವ್ರು ಮುಂದೆ ಹೋಗಿ ನೋಡಿ. ನನ್ನ ನದಿಯಾಗ ಕಸ ಏಸುವೇದಿ ನನ್ನನ್ನು ಮಳೆಯಗೊಳಿಸಿ ವಿಷಯ ಆಶಿಬೇಡಿ. ನಾನು ಚೆನ್ನಾಗಿದ್ದರೆ ನೀವೆಲ್ಲ ಚೆನ್ನಾಗಿದ್ದೀರಿ. ದಯವಿಟ್ಟು ನನ್ನನ್ನು ರಚಿಸಿರಿ, ನನ್ನನ್ನು ಬಳಸಬೇಡಿ, ನನ್ನನ್ನು ಮೈಗೆ ಗೊಳಿಸಬೇಡಿ. ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಳಕನಾಳ್. ನಾಡು ಉಳಿಸಿ. ನಾನು ಮರ, ನಾನು ಆಮ್ಲಜನಕವನ್ನು ಬಿಡುತ್ತೇನೆ, ಹಣ್ಣುಗಳನ್ನು ನೀಡುತ್ತೇನೆ, ನೆರಳನ್ನು ಕೊಡುತ್ತೇನೆ, ತಂಪಾದ ಗಾಳಿಯನ್ನು ಕೊಡುತ್ತೇನೆ. ನನ್ನನ್ನು ಕಡೆಯಬೇಡಿ, ನನ್ನನ್ನು ಉಳಿಸಿ, ಇನ್ನು ಹೆಚ್ಚು ಮರಗಳನ್ನು ಬೆಳೆಸಿದನು. ಶಾಲೆಯಿಂದ ಬಂದಿದ್ದೇನೆ. ಕಪ್ಪು ಶಾಲೆ, ಕಾಪುರ. ಸರ್ ಈ ಕಡೆ ಬರ್ರಿ ಸರ್. ಏನ್ ಮಾಡಿದೆ? ಏನದು? 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHTS ಚಿತ್ನಾಳ್. ನಾನು ಹಾಕಿರುವ ವೇಷ ಅಕ್ಷರದ ಮಸ್ತಕನ್ನೇ. ನೀರಿನಲ್ಲಿ ಪ್ಲಾಸ್ಟಿಕ್ ಅನ್ನು ಎಸೆಯಬೇಡಿ, ಅಕ್ಷರವನ್ನು ಕಲಿಯಿರಿ, ಪರಿಸರವನ್ನು ಉಳಿಸಿರಿ. SLN ಮಕ್ಕಳಿಗೆ ಶರಣಾರ್ಥಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಕೇಡ. ನಾನು ಮಾಡುತ್ತಿರುವ ಪಾತ್ರೆಯ ಹೆಸರು ಸಾಲು ಮರದ ತಿಮ್ಮಕ್ಕ. ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಸಾಲು ಮರದ ತಿಮ್ಮಕ್ಕ. ಗೊತ್ತಾ? ಸಿನಿಮಾ
ನಾನು ಸಾಲು ಮರ ತಿಮ್ಮಕ್ಕ ಬೆಳೆಸಿದ ಮರ. ಸಾಲು ಮರ ತಿಮ್ಮಕ್ಕ ಬೆಳೆಸಿದ ಹಾಗೆ ನನ್ನನ್ನು ನೀವು ಬೆಳೆಸಿದರೆ ನಾನು ನಿಮಗೆ ಶುದ್ಧ ಗಾಳಿ ವಾತಾವರಣವನ್ನು ತಂಪುಗೊಳಿಸುವೆ. ಸಕಲ ಜೀವಿಗಳಿಗೆ ಆಶ್ರಯವಾಗಿರುವೆ. ಇಲ್ಲ ಅಂದರೆ ನನ್ನ ಬಲಭಾಗದಲ್ಲಿರುವ ಹಾಗೆ ನಾನು ಆಗುವೆ. ಇದರಿಂದ ಶುದ್ಧ ಗಾಳಿ ಸಿಗುವುದಿಲ್ಲ, ತಾಪಮಾನ ಹೆಚ್ಚಳವಾಗುತ್ತದೆ. ನನ್ನನ್ನು ರಕ್ಷಣೆ ಮಾಡುವ